ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ RCB ಇನ್ಸೈಡ್ ಅನ್ನ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಮಿಸ್ಟರ್ ನ್ಯಾಕ್ ಶೋನಲ್ಲಿ ಭುವನೇಶ್ವರ್ ಕುಮಾರ್ನ ಏನ್ ಮಾತಾಡಿದ್ರು ಅಂತ. ಸೊ 2016 ಬಗ್ಗೆ ಜೊತೆಗೆ 2026 ಬಗ್ಗೆ ಮಾತಾಡಿದ್ರೆ, ಈ ಒಂದು ಟ್ರಾನ್ಸಿಷನ್ ಬಗ್ಗೆ ಮಾತಾಡಿದ್ರೆ, ಸನ್ ರೈಸರ್ಸ್ ಹೈದರಾಬಾದ್ ಅಲ್ಲಿ ಆ ಟೈಮಲ್ಲಿ ಭುವನೇಶ್ವರ್ ಕುಮಾರ್ ಇರ್ತಾರೆ. ಸೊ ಆ ಟೈಮಲ್ಲಿ ಹೆವಿ ಹಾವಳಿನ ಕೊಟ್ಬಿಟ್ಟು ಫೈನಲ್ಸ್ ಅಲ್ಲಿ ಗೆದ್ದಿರ್ತಾರೆ ಸನ್ ರೈಸರ್ಸ್ ಹೈದರಾಬಾದ್ ಅವರು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಟ್ರೋಫಿನ ಗೆದ್ದಿರ್ತಾರೆ RCB ಅಗೇನ್ಸ್ಟ್. ಸೊ ಈ ವಿಚಾರದ ಬಗ್ಗೆ ಮಾತಾಡ್ತಾ ಅವ್ರು ಹೇಳಿದ್ದಾರೆ, ಐ ಜಸ್ಟ್ ಬಿಲೀವ್ ಇನ್, ಅಂದ್ರೆ ನ್ಯಾಕ್ಸ್ ಅವ್ರು ಕೇಳಿದಂತ ಕ್ವಶನ್ಗೆ, ಐ ಜಸ್ಟ್ ಬಿಲೀವ್ ಇನ್ ಕರ್ಮ ಅನ್ನೋದನ್ನ ನಾನು ನಂಬ್ತೀನಿ. ಅದನ್ನ ನಾನು ಈಕ್ವಲ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂತೀನಿ. ಅಲ್ಲಿ ನಾನು ಏನ್ ಮಾಡಿದ್ನೋ ಅದೇ ಇಲ್ಲೂ ಕೂಡ ಮಾಡೋದಕ್ಕೆ ಬಂದಿದ್ದೀನಿ. ಅದೇ ರೀತಿ ಇಲ್ಲೂ ಕೂಡ ಮಾಡೋದಕ್ಕೆ ಬಂದಿದ್ದೀನಿ. ಆಲ್ರೆಡಿ ಮಾಡಿದ್ದೀನಿ. ಇನ್ಫ್ಯಾಕ್ಟ್ 2025 ಆಲ್ರೆಡಿ ನಾವು ಟ್ರೋಫಿನ ಗೆದ್ದಿದ್ದೀವಿ. ಸೊ 2026 ನಾವೇನು ಮಾತಾಡ್ಕೊಂತಿದ್ವೋ, 2016 ಮತ್ತೆ 2026 ಸಿಕ್ಕಾಪಟ್ಟೆ ಕೋಇನ್ಸಿಡೆನ್ಸ್ ಆಗ್ತಾ ಇದೆ, ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಎಲ್ಲ. ಸೊ ಅದು ಆಗಿಲ್ಲ. ಯಾಕಂದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಹೊರಡೋಗ್ಬಿಟ್ರು. ಅವ್ರನ್ನ ಫೈನಲ್ ಬಂದಿತ್ತು ಅಂದ್ರೆ ಕೋಇನ್ಸಿಡೆನ್ಸು ಅದು ಇದು ಅಂತೆಲ್ಲ ಅನ್ಬೋದಾಗಿತ್ತು ನಾವು. ಸೊ ಜಸ್ಟ್ ಭುವನೇಶ್ವರ್ ಕುಮಾರ್ ಹೇಳಿರೋದಿಷ್ಟು, ನಾನು ಕರ್ಮನ ಬಿಲೀವ್ ಮಾಡ್ತೀನಿ. ಅಂಡ್ ನಾನು ಅಲ್ಲೇನ್ ಮಾಡಿದ್ನೋ ಇದನ್ನ ಮತ್ತೆ ಇಲ್ಲಿ ಮಾಡೋದಕ್ಕೆ ಬಂದಿದ್ದೀನಿ ಅಷ್ಟೇ. RCBಗೆ ಏನ್ ವಿರುದ್ಧವಾಗಿತ್ತೋ, ನನ್ನಿಂದ ಏನ್ ವಿರುದ್ಧವಾಗಿತ್ತೋ ಅದನ್ನ ಪರವಾಗಿ ಮಾಡೋದಕ್ಕೆ ಬಂದಿದ್ದೀನಿ ಅಷ್ಟೇನೆ ಅಂತ. ಇಷ್ಟು ಏಜಾದ್ರೂ ಈ ಕಲೆನ ಹೆಂಗಿಟ್ಟಿದ್ದೀರಾ ನೀವು ಕನ್ಸಿಸ್ಟೆಂಟ್ ಆಗಿ? ಈ ತರ ಕಲೆನ ಅಂದ್ರೆ ಬನಾನಾ ಸ್ವಿಂಗ್ ಆಗಿರ್ಬೋದು, ಅವ್ನ ಲೈನ್ ಅಲ್ಲಿ ಮೇಲೆ ಕಂಟ್ರೋಲ್ ಆಗಿರ್ಬೋದು, ಹೆಂಗಿಟ್ಟಿದ್ರ ನೀವು ಅಂತ ಕೇಳಿದಾಗ ಅವ್ರು ಹೇಳಿರೋದು ಇಷ್ಟ. ನನಗೆಲ್ಗೂ ಆಗೈತೆ ಏಜು, ವಿರಾಟ್ ಕೊಹ್ಲಿಗೆ ಆಗೈತೆ ಏಜು. ಅಲ್ಲಿ ವಿರಾಟ್ ಕೊಹ್ಲಿಗೆ ಏಜ್ ಆಗೋಗ್ಬಿಟ್ಟೈತೆ, ನನಗೆ ಏಜ್ ಆಗಿಲ್ಲ. ನನಗೆ ಈ ಮೈಟ್ ಬಿ ಏಜ್, ನಾನು ಏಜ್ ಆಗಿಲ್ಲ. ನನಗೆ ಇನ್ನೂ ಒಂದು ಸ್ವಲ್ಪ ಯುವಕನ ಥರನೇ ಫೀಲ್ ಆಗ್ತೀನಿ ನಾನು ಅಂತ ಹೇಳಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಇದನ್ನ ಕೇಳೋಡ್ಬಿಟ್ಟು ಏನು ಹೇಳ್ತಾರೋ ಗೊತ್ತಿಲ್ಲ. ಅಂದರೆ ಇನ್ನು ಫನಿ ವೇ, ಈ ಒಂದು ಇಂಟರ್ವ್ಯೂನೇ ಆಗಿದ್ದು ಫನಿ ವೇ ಅಲ್ಲಿ. ಸೊ ಸಿಕ್ಕಾಪಟ್ಟೆ ಪ್ರೈವೇಟ್ ಪರ್ಸನ್ನು ಭುವನೇಶ್ವರ್ ಕುಮಾರ್ ಎಲ್ಲೂ ಕೂಡ ಜಾಸ್ತಿ ಇಂಟರ್ವ್ಯೂನ ಆಗಿರಲಿ, ಪಾಡ್ಕಾಸ್ಟ್ ಆಗಿರಲಿ ಅಟೆಂಡ್ ಆಗೋದಿಲ್ಲ. ಇನ್ಫ್ಯಾಕ್ಟ್ RCBನಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಹೆವಿ ಇಂಟರ್ವ್ಯೂನ, ದೊಡ್ಡ ಇಂಟರ್ವ್ಯೂಗಳನ್ನ, ಲಾಂಗ್ ಇಂಟರ್ವ್ಯೂಗಳನ್ನ ಏನು ತೊಗೊಂಡಿಲ್ಲ ಭುವನೇಶ್ವರ್ ಕುಮಾರ್. ಜಸ್ಟ್ ಒಂಥರ ಕ್ಲೋಸ್ ಆಗಿರ್ತಾರೆ. ಏನೋ ಅವರು ಪ್ರೈವೇಟ್ ಸ್ಪೇಸ್ನ ಲೀಕ್ ಮಾಡೋದಕ್ಕೆ ಹೋಗೋದಿಲ್ಲ, ಹಂಗೆ ಅವ್ರ ಪ್ರೈವೇಟ್ ಲೈಫ್ ಬಗ್ಗೆನೂ ಕೂಡ ಲೀಕ್ ಮಾಡೋದಕ್ಕೆ ಹೋಗಲ್ಲ. ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ನಂದು ಕತೆ ಅಂತ ಎಲ್ಲ ಬರೀ ಜಸ್ಟ್ ಅವ್ರು ಮಾತಾಡೋದು ಕ್ರಿಕೆಟ್ ಬಗ್ಗೆ ಮಾತಾಡೋದು. ಸೊ ಹೌ ಟು ಬಿ ಎ ನೈಸ್ ಗಾಯ್ ಅಂತ ಬಂದಾಗ ಜಸ್ಟ್ ಬಿ ಪ್ರೈವೇಟ್ ಅಂತ ಹೇಳೋದು ಅಷ್ಟೇ ಅವರು. ಏನು ಹೇಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾರ ಹತ್ರನೋ ಏನು ನಿಮ್ಮ ಪ್ರೈವೇಟ್ ಲೈಫ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಹೋಗ್ಬೇಡಿ. ಅದೇ ನಿಮ್ಮನ್ನ ನೈಸ್ ಗಾಯ್ ಆಗಿ ಮಾಡುತ್ತೆ. ಸೊ ನೀವ್ಯಾರು ಹೇಳ್ಕೊಂತಿದ್ದೀರಾ ಅಂತಂದ್ರೆ, ನೀವ್ಯಾರು ಹೇಳ್ತಾ ಇದ್ದೀರಾ ಬಂದ್ಬಿಟ್ಟು ಸ್ಟ್ರಾಂಗ್ ಆಗಿ ಅಂತಂದ್ರೆ, ಸೊ ನೀವು ಅವಾಗ ನೈಸ್ ಕಾಯಿ ಆಗೋದಿಲ್ಲ. ನಿಜಾನೇ ಹೇಳ್ತೀರಿ, ಸುಳ್ಳು ಹೇಳ್ತೀರಿ. ನೀವೇನು ಹೇಳ್ತಾನೆ ಇಲ್ಲ ಅಂದ್ರೆ ನೀವು ನೈಸ್ ಕಾಯಿ, ನೀವೇನು ಮಾತಾಡ್ತಾನೆ ಇಲ್ಲ ಅಂದ್ರೆ ನೀವು ನೈಸ್ ಕಾಯಿ. ಇನ್ ಕೇಸ್ ನೀವ್ಯಾರು ಮಾತಾಡ್ತಿದ್ದೀರಾ ಅಂತಂದ್ರೆ ಎಲ್ಲರೂ ನಿಮ್ಮ ವಿರುದ್ಧ ಮಾತಾಡ್ತಾರೆ ಅಷ್ಟೇ. ಒಬ್ಬ ಡಿಮೋಟಿವೇಟ್ ಆಗಿದ್ದಾನೆ ಅಂತಂದ್ರೆ ಅವ್ನ ಮೋಟಿವೇಟ್ ಮಾಡಕ್ಕೆ ಟ್ರೈ ಮಾಡ್ತೀರಾ ಅಥವಾ ಬಿಟ್ಬಿಟ್ಟು ಹಂಗೆ ಹೋಗ್ತೀರಾ ಅಂತ ಕೇಳಿದಾಗ, ಇನ್ನು ಫನಿ ವೇ ಅಲ್ಲಿ ಹೇಳಿದ್ರೆ, ನಾನು ಬಿಟ್ಬಿಟ್ಟು ಹಂಗೆ ಹೋಗ್ತೀನಿ ಗುರು. ಏನಕ್ಕೆ ಡಿಮೋಟಿವೇಟ್ ಆಗ್ಬೇಕು? ಫಸ್ಟ್ ಆಫ್ ಆಲ್ ಮೋಟಿವೇಶನ್ ಅನ್ನೋದೇ ಇಲ್ಲ ನನಗೆ. ಮೋಟಿವೇಶನ್ ಇರ್ಕೂಡ್ದು ಯಾರಿಗೂ ಕೂಡ. ಮೋಟಿವೇಶನ್ ಇದ್ರೆ ಎಷ್ಟು ದಿನ ಇರುತ್ತೆ? ಒಂದಿನ. ಮುಂಚೆನೇ ಹೇಳಿದರೆ ಮೋಟಿವೇಶನ್ ಅಂತಂದ್ರೆ ಅದು ಜಸ್ಟ್ ಒಂದಿನ, ಒಂದು ಕ್ಷಣ ಮಾತ್ರ ಇರುತ್ತೆ ಮೋಟಿವೇಶನ್. ಅದು ಮನುಷ್ಯನಿಗೆ ಬೇಕಾಗಿರೋದು ಡಿಸಿಪ್ಲಿನು. ಅವ್ನ ತಲೆಗೆ ಡಿಸಿಪ್ಲಿನ್ ಅದು ಹೊಡಿತು ಅಂತಂದ್ರೆ ಯಾವ ಡಿಮೋಟಿವೇಶನ್ ಇರೋದಿಲ್ಲ, ಯಾವ ಮೋಟಿವೇಶನ್ ಇರೋದಿಲ್ಲ. ಜಸ್ಟ್ ಒಂದು ಕನ್ಸಿಸ್ಟೆನ್ಸಿ ಅನ್ನೋದಿರುತ್ತೆ, ಒಂದು ಡಿಸಿಪ್ಲಿನ್ ಇರುತ್ತೆ. ಇವ್ನು ಡಿಮೋಟಿವೇಟ್ ಆಗ್ಬಿಟ್ಟು ಏನೋ ತಲೆ ಮೇಲೆ ಬಿದ್ದಿರೋ ತರ ಕೂತ್ಕೊಂಡ ಅಂತ ಅಂದ್ರೆ, ಸೊ ಅವ್ನು ಅಲ್ಲೇ ಕೂತ್ಕೊಂಡೇ ಇರ್ತಾನೆ ಅಷ್ಟೇನೆ. ಅವ್ನಿಗೆ ಬರಬೇಕು. ನಾವೇನಾದ್ರು ಹೇಳ್ಬಿಟ್ಟು ಅವನಿಗೆ ಮೋಟಿವೇಟ್ ಮಾಡೋದು ಅಂದರೆ, ಇವ್ರಿಲ್ಲ ಇಂಟರ್ವ್ಯೂ ಫುಲ್ಲು ಹೇಳಿಲ್ಲ, ಬಟ್ ಇವ್ರು ಹಿಂದೆ ಆದಂಥ ಇಂಟರ್ವ್ಯೂ ಹೇಳಿದ್ರು. ನಾವೇನೋ ಹೇಳ್ಬಿಟ್ಟು ಅವನಿಗೆ ಮೋಟಿವೇಟ್ ಮಾಡೋದು ಅದು ಆ ಕ್ಷಣಕ್ಕೆ ಮಾತ್ರ ಇರುತ್ತೆ ಅಷ್ಟೇ. ನಾವು ಆ ಕಡೆಯಿಂದ ಹೋಗ್ತಾ ಇತ್ತು ಅಂತಂದರೆ, ನಾವು ಒಂದು ಕಡೆ ಬೇರೆ ಕಡೆ ಹೋದ್ರಿ ಅಂತಂದರೆ, ಅವ್ರು ಕಣ್ಮುಂದೆ ಬಿಟ್ಟು ಬೇರೆ ಹೋದ್ವಿ ಅಂತಂದರೆ ಅವ್ರ ಮೋಟಿವೇಶನ್ ಎಲ್ಲ ಬದನೆಯಾಗಿರೋದಿಲ್ಲ. ಮನುಷ್ಯನಿಗೆ ತನಿಗೆ ಬರಬೇಕು, ಏನಾದ್ರು ಒಂದು ಮಾಡಬೇಕು ಅಂತ. ಅವಾಗ ಒಂದು ಡಿಸಿಪ್ಲಿನ್ ಅದು ಕಿಕ್ ಸ್ಟಾರ್ಟ್ ಆಗುತ್ತೆ ಅಂತ. ಭೂಮಿ ಹೇಳಿರೋದು ಇಷ್ಟೇ ಮಗ. ಕರ್ಮನ ಬಿಲೀವ್ ಮಾಡ್ತೀನಿ ನಾನು. ಟ್ರೋಫಿ ಮತ್ತೆ ಬರುವ ಚಾನ್ಸಸ್ ಇದೆ RCBಗೆ. ಬೇರೆ ಕಡೆಯಿಂದ ಟ್ರೋಫಿ ಗೆದ್ದಿರ್ಬೋದು ನಾನು, ಬಟ್ ಇಲ್ಲೂ ಕೂಡ ಟ್ರೋಫಿ ಗೆಲ್ತೀನಿ ಮತ್ತೆ ಅಂತ ಹೇಳಿದ್ರೆ, ಸೊ ಅದು ನಿಜ ಆಗ್ಲಿಕ್ಕೆ ಅಂತ ಕೂಡ ನಾವು ಅನ್ಕೊಂತೀವಿ. ಆ್ಯಂಡ್ ಫೇವ್ರೆಟ್ ಕಲರ್ ಅಂತ ಬಂದಾಗ ಬ್ಲೂ ಆ್ಯಂಡ್ ಗೋಲ್ಡ್ ಅಂತ ಹೇಳ್ಬಿಟ್ಟಿದ್ರೆ, ಅಂದರೆ ನೀವು ಮುಂಬೈ ಇಂಡಿಯನ್ಸ್ ಇರಬೇಕಾಯ್ತು ಅಂತ ಕೇಳಿದಾಗ ಇಲ್ಲ ರೆಡ್ ಆ್ಯಂಡ್ ಗೋಲ್ಡ್ ನನಗೆ ಫೇವ್ರೇಟ್ ಅಂತ ಉಲ್ಟಾ ಹೊಡೆದ್ಬಿಟ್ರು ಭುವನೇಶ್ವರ್ ಕುಮಾರ್. ನೋಡೋಣ ಒಂದು ಕರ್ಮ ಅನ್ನೋದು ಏನು ಬಿಲೀವ್ ಮಾಡ್ತಾರೆ, ಮತ್ತೆ ಅದೇನಾದ್ರು RCB ಪರವಾಗಿ ಆಗತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.